ಕಾಗೆ ಬಂಗಾರ ಅಂತ ಹೆಂಗೆ ಹೊಡ್ಕಂತದ್ದು ಅಲ್ಲಪ್ಪ. ಬದುಕುತ್ತೆ ಅದಕ್ಕೆ ಒಂಥರ ಮತ್ತು ಬಂದಂಗೆ ಐತಿ ಆ್ಯಕ್ಚುಲಿ. ಹೋಗಲ್ಲಪ್ಪ, ನಾಯಿ ತಿನ್ಕೊಬಿಡುತ್ತೆ. ಎಲ್ಲೋಯ್ತು ಸಾಯಲ್ಲ ಒಟ್ಟು, ಸಾಯಲ್ಲ. ನೋಡಂಗ್ ಕುತ್ಕೊಂತಿದ್ದಾನೆ ಇಲ್ಲಿ ಮರದ ಮೇಲೆ ಎಲ್ಲಾರ ಹಿಡ್ಕೊಂಡು ಸಾಕ್ಬೋದು ನೋಡೋ ನಾವು. ಸಾಕಣಪ್ಪ ಅಪ್ಪ. ಎಲ್ಲಾದ್ರೂ ಸೇಫ್ ಆಗಿರುತ್ತೆ. ಬೈ ಬೈ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ಟಾರ್ಟಿಂಗಿಂದ ಯಾಕೆ ವಾಯ್ಸ್ ಓವರ್ನ ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದು. ಅದೊಂದು ನನಗೆ ಹಂಗೆ ರಾ ವಿಡಿಯೋನ ಹಾಕಬೇಕಂತ ಅನ್ನಿಸ್ತು, ಹಂಗಾಗಿ ಹಾಕಿದೆ. ಇದು ಏನಪ್ಪ ಅಂತಂದರೆ ನಮ್ಮ ಅಣ್ಣನ ಮಗಳು ಮದುವೆ ಇತ್ತು ಅಂತ ಹೇಳಿ ಬರ್ತಾಯಿದ್ವಿ ಕಾರಲ್ಲಿ. ಪಾಪ ಕಾರಿಗೆ ಅದು ತಾನಾಗೇನೆ ಬಂದು ಹಿಂಗೆ ಹೊಡ್ಕೊಂಡು ಹಂಗೆ ಪಾಪ ಸೈಡಲ್ಲಿ ಹೋಗಿ ಸುಮ್ಮನೆ ಅದಕ್ಕೆ ಏನು ಅನ್ನಿಸ್ತು ಗೊತ್ತಿಲ್ಲ, ಹಂಗೆ ಮೊಂಪರು ಹೊಡೆದಿರೋ ಥರ ಕುತ್ಕೊಂಡ್ಬಿಡ್ತು. ಹಂಗಾಗಿ ಸ್ವಲ್ಪ ದೂರ ಬಂದಿದ್ದವರು ವಾಪಸ್ ಹೋಗಿ ನಾವು ಅದಕ್ಕೆ ನೀರು ಕುಡಿಸ್ತಾ ಇದ್ವಿ. ಚೂರು ಲೇಟ್ ಆಗಿದ್ರೂ ಕೂಡ ಅದು ಪಾಪ ನಾಯಿ ಕಚ್ಚಿಬಿಟ್ಟಿರೋದು. ಅದಕ್ಕೆ ಕರೆಕ್ಟ್ ಟೈಮಿಗೆ ವಾಪಸ್ ಹೋದ್ವಿ ಅಂತಲೇ ಹೇಳ್ಬೋದು. ಆಮೇಲೆ ನಾಯಿಯಿಂದ ಅದನ್ನು ಪಾರು ಮಾಡಿ ಸ್ವಲ್ಪ ನೀರು ಕುಡಿಸಿ ಅದಕ್ಕೆ ಸ್ವಲ್ಪ ಸಮಾಧಾನ ಥರ ಅನಿಸಿದ್ಮೇಲೆ ಅದು ಮರದ ಮೇಲೆ ಹಾರಿಬಿಟ್ಟು ಮರದ ಮೇಲೆ ಕುತ್ಕೊಂತು. ಆಮೇಲೆ ಹೋಗುತ್ತೆ ಬಿಡು ಅಂದ್ಕೊಂಡು ಬಿಟ್ಬಿಟ್ಟು ನಾವು ಬಂದ್ವಿ. ಅದೇ ಮಾತಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಮದುವೆಗೆ ಹೋದ್ವಲ್ಲ, ಲೇಟ್ ಆಗಿತ್ತಲ್ರಿ, ಏನು ಮುಹೂರ್ತ ಎಲ್ಲನೂ ಮುಗ್ದೋಗಿತ್ತು. ಲಾಸ್ಟಲ್ಲಿ ನಾವೇ ಮುಹೂರ್ತ ಮಾಡಿ ತಿಂದಿರಲಿಲ್ಲ. ತಿಂಡಿಗೆ ಹೋದ್ವಿ. ಆಮೇಲೆ ಅಲ್ಲಿ ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ಮೇಲೆ ಮಾತಾಡಿಸ್ಕೊಂಡು ಅಲ್ಲೇ ಟೈಮ್ ಪಾಸ್ ಆಗೇ ಹೋಗ್ಬಿಡ್ತು. ಹಂಗಾಗಿ ವೀಡಿಯೋನ ಮಾಡಿರಲಿಲ್ಲ ಅಲ್ಲಿ. ಅದಾದಮೇಲೆ ಮುಗಿಸ್ಕೊಂಡು ಮದುವೆನ ಡ್ರೆಸ್ ಚೇಂಜ್ ಮಾಡಿಕೊಂಡು ಇದೊಂದು ದೇವಸ್ಥಾನಕ್ಕೆ ಬಂದ್ವಿ. ಹೊಸದುರ್ಗದಲ್ಲಿ ಮದುವೆ ಇದ್ದಿದ್ದು. ಹೊಸದುರ್ಗದ ಹತ್ರ ಆಲ್ರಾಮೇಶ್ವರ ಅಂತ ಹೇಳಿ ಇದು ದೇವಸ್ಥಾನ. ಇದೊಂದು ನಾನು ನೋಡಿರಲಿಲ್ಲ, ತುಂಬಾ ಫೇಮಸ್ಸು, ತುಂಬ ಚೆನ್ನಾಗಿ ಇಲ್ಲೇನೇನೋ ಒಂದು ಹೇಳ್ತಾ ಇರ್ತಾರೆ. ಅದನ್ನೇ ನಾನು ನೋಡಿಲ್ಲ ಅಂತೇಳಿ ಅಂತ ಕರ್ಕೊಂಬಂದರು. ಹೊಸದುರ್ಗದಿಂದ ಒಂದು 10 ಕಿಲೋಮೀಟರ್ ಅಷ್ಟೇ ಅನಿಸುತ್ತೆ. ಆಮೇಲೆ ಬಂದ್ವಿ. ಇಲ್ಲಿ ಅರ್ಕೆ ಮಾಡ್ಕೊಂಡಿರೋರು ಅಥವಾ ಏನು ಶಾಸ್ತ್ರ ಥರ ದೇವ್ರ ಹತ್ರ ಏನೋ ಕೇಳೋರು ಆ ಥರ ಲೈನ್ ಮಾಡ್ಕೊಂಡು ನಿಂತ್ಕೋಬೇಕು ಅಂತ. ನಮಗೆಲ್ಲ ದರ್ಶನಕ್ಕೆ ಹಂಗೆ ಹಿಂಗೆ ಬಿಟ್ಟು ಒಳಗಡೆ ಮತ್ತು ಹೊರಗಡೆ ಕಳಿಸಿದ್ರು. ನಾವು ಹಂಗೆ ನೋಡ್ಕೊಂಡು ಬರೋದಾದರೆ, ಹಣ್ಣು ಕಾಯಿ ಮಾಡಿಸ್ಕೊಂಬರೋದಾದರೆ ಅಂತ. ಅಲ್ಲಿ ನನಗೆ ಅಷ್ಟಾಗಿ ಏನೂ ಗೊತ್ತಾಗಲಿಲ್ಲ. ಇಲ್ಲಿಂದ ವಿಶೇಷತೆ ಏನಪ್ಪ ಅಂತಂದರೆ, ಒಳಗಡೆ ತೋರಿಸ್ತೀನಿ ನೋಡಿ. ಅಲ್ಲಿ ಬಾವಿ ಥರದ್ದಿರುತ್ತೆ, ಅದ್ರ ಮೇಲ್ಗಡೆ ಅಮ್ಮನವ್ರನ್ನ ಕೂರಿಸಿರ್ತಾರೆ. ನಾವೇನೋ ಒಂದು ಆಗುತ್ತಾ ಆಗಲ್ವಾ ಅಂತ ಕೇಳೋದ್ರಿಂದ, ಈಗ ಉದಾಹರಣೆ ಮಕ್ಕಳು ಆಗುತ್ತಾ ಇಲ್ವಾ ಅಂತೇಳಿ ಕೇಳಿದ್ರೆ ಅಲ್ಲಿ ಕಾಣಿಸ್ತಾಯಿದೆ ನೋಡಿ ಬಾವಿ ಥರ. ಅದ್ರ ಒಳಗಡೆಯಿಂದ ಮಗು ಆಗುತ್ತೆ ಅನ್ನೋ ಸಿಚುವೇಶನ್ ಇತ್ತು ಅಂದರೆ ತೊಟ್ಲೆಲ್ಲ ಬರುತ್ತಂತೆ. ಆಮೇಲೆ ಮದುವೆ ವಿಷಯದಲ್ಲಿ ಕೇಳಿದ್ರೆ ಅರಿಶಿನ ಕುಂಕುಮ ಮತ್ತು ಏನು ವಿಳ್ಯದೆಲೆ ಮೇಲೆ ಅರಿಶಿನ ಕುಂಕುಮ, ಬಾಳೆಹಣ್ಣು, ಚಿಗುಳಿ, ಟಮಟ ಎಲ್ಲ ಇಟ್ಟಿರ್ತಾರಲ್ಲ ಆ ಥರದ್ದೇನೋ ಬರುತ್ತೆ ಈ ಥರ ಅಂತ ಏನೇನೋ ಹೇಳ್ತಾಯಿದ್ರು. ನಾನು ಇದನ್ನು ನೋಡಲೇಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ನಮಗೆ ಅದೆಲ್ಲ ಬರೋವರೆಗೂ ಕೂಡ ನೋಡೋ ತನಕ ಬಿಡಲಿಲ್ಲ. ಹಂಗಾಗಿ ನನ್ನ ಹಸ್ಬೆಂಡು, ನಾನಿಲ್ಲ ಹೋಗ್ತೀನಿ, ನೋಡಿಕೊಂಡೇ ಬರೋದು, ನಾನು ಏನಾದರೂ ಕೇಳ್ತೀನಿ ಅಂತ ಹೋದರೆ ಅಲ್ವಾ ಇದೆಲ್ಲ ನೋಡೋಕ್ಕಾಗೋದು ಅಂತ. ನಮ್ಮ ಮನೆಯವರು ಕೂಡ ಏನೋ ಇದು ಏನಂತಾರೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ನ, ಅದು ನೀರು ಮೇಲ್ಗಡೆ ಸಿಂಟೆಕ್ಸಲ್ಲಿ ನೀರು ಖಾಲಿಯಾಗಿ ಫೋರ್ಸಿ ಅಂತ ತೋರಿಸ್ತಾ ಇತ್ತು. ಹಂಗಾಗಿ ನಾನು ಅಲ್ಲಿಗೆ ಆಫ್ ಮಾಡಿದೆ. ಏನಂದರೆ ನಮ್ಮನೆಯವರು ಬೋರ್ ಕೊರೆಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ ತೋಟ ಮಾಡೋದಕ್ಕೆ. ಅದ್ರ ಬಗ್ಗೆ ನಾನು ನೋಡೋಣ ಕೇಳ್ತೀನಿ, ಏನು ಬರುತ್ತೆ ಏನು ಎತ್ತ ಅಂತ. ನನಗೂ ಒಂದು ನೋಡೋಕ್ಕೂ ಸಿಕ್ಕಂಗಾಗುತ್ತೆ, ಜೊತೆಗೆ ಬೇರೆಯವ್ರು ಕೇಳೋದನ್ನು ಈ ಥರ ವೀಡಿಯೋ ಮಾಡ್ಕೊಂಬರ್ತೀನಿ, ನೀನು ನೋಡ್ಬೋದು ಅಂತ ಹೇಳ್ತಾಯಿದ್ರು. ಇವ್ರು ಯಾರು ಏನು ಕೇಳಿದ್ರು ನಂಗೆ ಗೊತ್ತಾಗಲಿಲ್ಲ. ಬಾಳೆಹಣ್ಣು ಬಂತು ಅಂತ ನನ್ನ ಹಸ್ಬೆಂಡಿಗೆ ವೀಡಿಯೋನ ತೋರಿಸ್ತಾ ಇದ್ರು. ಈ ಥರ ಬರುತ್ತೆ ಒಳಗಡೆಯಿಂದ ನೀರಿಂದ ಗುಳುಗುಳು ಅಂತ ಬಂದುಬಿಟ್ಟು. ಈಗ ನಮ್ಮ ಮನೆಯವರು ಅದನ್ನೇ ಕೇಳ್ತಾ ಇರೋದು. ಅವರಿಗೆ ಏನೋ ಅದರದ್ದು ಬೆಲ್ಲದಣ್ಣಿನ ಮರದ ಬೀಜನ ಅಥವಾ ಏನು ಪತ್ರೆಕಾಯಿ ಅಂತ ಬರುತ್ತಲ್ವ, ಅದರದ್ದು ಬೀಜ ಬಂತು ಅಂತ. ಅದರದ್ದು ಏನು ಉದ್ದೇಶ ಏನು ಎತ್ತ ಅಂತೇಳಿ ಹೇಳಿ ಕಳಿಸಿದ್ರು ಅಂತ.
ಹೀಗೆ ಏನೇನೋ ಬರುತ್ತಂತೆ ನೀರೊಳಗಡೆಯಿಂದ. ಅದು ಹೆಂಗೆ ಬರುತ್ತೆ ಏನು ಎತ್ತ, ಇದೊಂಥರ ಪವಾಡ ಥರ ಅನಿಸುತ್ತಲ್ವ. ಹಂಗಾಗ್ಬಿಟ್ಟು ನಾನು ಇದನ್ನು ವೀಡಿಯೋ ಮಾಡ್ಕೊಬರಿ ಅಂತ ಹೇಳಿದ್ದೆ. ನನಗೂ ಕೂಡ ಖುಷಿ ಆಯಿತು. ನಿಮಗೂ ಯಾರಿಗೆಲ್ಲ ಆ ಸೈಡೆಲ್ಲ ಏನಾದರೂ ಇದ್ದವ್ರು ನನ್ನ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ಅದರದ್ದು ಏನಾದರೂ ಜಾಸ್ತಿ ವಿಷಯ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ಇನ್ನು ಜಾಸ್ತಿ ಜನಕ್ಕೆ ತಿಳಿಸ್ತೀನಿ. ಅಥವಾ ನನಗೂ ಒಂದು ಹೆಲ್ಪ್ ಆಗುತ್ತೆ, ಇಂಥ ಒಂದು ದೇವಸ್ಥಾನ ನೋಡ್ಕೊಂಬಂದ್ವಿ ಅಂತ ಒಂದು ಖುಷಿನೂ ಆಗುತ್ತೆ ಅಂತ ಕೇಳ್ತಾ ಇರೋದಷ್ಟೇ. ಹಾಗೆಯೇ ಇದೊಂದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ. ಅದಾದಮೇಲೆ ಅಪ್ಪಾಜಿ ಅಮ್ಮನ ನಮ್ಮ ಜೊತೆ ಬಂದಿದ್ರಲ್ವ, ಮನೆಗೆ ಹೋಗಿ ಅವ್ರನ್ನ ಬಿಟ್ಬಿಟ್ಟು ನಾವು ಬರೋಷ್ಟೊತ್ತಿ ಲೇಟ್ ಆಗಿತ್ತು. ಹಂಗಾಗಿ ಬಂದಮೇಲೆ ಸ್ವಲ್ಪ ರೊಟ್ಟಿ ಇತ್ತು ಅಂತಂದ್ಬಿಟ್ಟು ರೊಟ್ಟಿಗೆ ನಾನು ಅಡ್ಜಸ್ಟ್ ಆಗುತ್ತೆ ಅಂತ ಒಂದು ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ. ಇದು ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿತ್ತು, ಜೊತೆಗೆ ರೊಟ್ಟಿಗೂ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸ ರೆಸಿಪಿ ನಾನೇ ಹೊಸದಾಗಿ ಟ್ರೈ ಮಾಡಿರೋದು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಸಲ ಟ್ರೈ ಮಾಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಏನಿಲ್ಲ, ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಒಂದು ಈರುಳ್ಳಿ, ಒಂದೆರಡು ಟೊಮೊಟೊ, ಇನ್ನೊಂದು 2-3 ಚಿಕ್ಕ ಚಿಕ್ಕ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದಿಷ್ಟು ಏನು ಜಾರಲ್ಲಿ ಹಾಕಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಬಂದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸಣ್ಣದಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲೆ ತೊಗೊಂಡು ಇವಾಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಗ್ಗರಣೆಗೆ ಏನಪ್ಪ ಅಂತಂದರೆ ಇದು ಈರುಳ್ಳಿ ಒಂದು ಚಿಕ್ಕದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅನ್ನಕ್ಕೆ ಆಗಲಿ ಮತ್ತು ರೊಟ್ಟಿಗೆ ಆಗಲಿ ಮ್ಯಾಚ್ ಆಗಬೇಕಲ್ವ. ಹಾಗಾಗಿ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅನ್ನದ ಜೊತೆ ಅಷ್ಟಾಗಿ ಚೆನ್ನಾಗಿರಲ್ವೇನೋ ಅಂತ ನಂಗೆ ಅನಿಸುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಅದಕ್ಕೇ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೊಟೊನೂ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಖಾರದ ಪುಡಿನೂ ಯೂಸ್ ಮಾಡೋದ್ರಿಂದ ಸ್ವಲ್ಪ ಉದ್ದುದ್ದಾಗಿ ಸೀಳ್ಕೊಂಡಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಎಲ್ಲ ತುಂಬ ಖಾರ ಕೊಡುತ್ತೆ ಅಂತ, ಇದು ಫ್ಲೇವರಿಗೆ ಅಷ್ಟೇ ಥರ ಹಾಕ್ಕೊಂಡಿರೋದಷ್ಟೇ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ದೊಡ್ಡದು ಚಮಚದಲ್ಲಿ ಒಂದು 3/4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಸಿಡಿಬೇಕು. ಅದಾದ ನಂತರ ಸಿಡಿದ ಮೇಲೆ ಮಾಮೂಲಿ ಒಗ್ಗರಣೆ ಏನು ಹಾಕ್ಕೋತೀವಲ್ವ ಹಂಗೇ ಹಾಕ್ಕೋಬೇಕು. ಈಗ ಸ್ವಲ್ಪ ಸಿಡಿತಾ ಇದೆ. ಇವಾಗ 1-2 ಹಸಿಮೆಣ್ಸಿನ್ಕಾಯಿನ ಸೀಳು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು, ಅಥವಾ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ನೀವು ಬರೀ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಫಸ್ಟ್ ಸಾಫ್ಟ್ ಆಗಬೇಕು. ಅದು ಫುಲ್ಲು ಅಲ್ಲಿವರೆಗೂ ಕ್ರಂಚಿ ಥರ ಸಿಗಬಾರ್ದು, ಸಾಫ್ಟ್ ಆಗಬೇಕು. ಹಂಗಾದ್ರೆ ಮಾತ್ರ ಅನ್ನ ಜೊತೆಗೆಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ. ಅದು ಸಿಕ್ಕಿದ್ರೆ ಕ್ರಂಚಿಯಾಗಿ ಸಿಕ್ಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿರೋದಿಲ್ಲ. ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕಾಗುತ್ತೆ. ಟೊಮೊಟೊನೂ ಹಾಕಿದ್ಮೇಲೆ ಅಷ್ಟೇ ಅದು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಹಂಗಾಗಿ ಅದಕ್ಕೆ ಉಪ್ಪನ್ನು ಕೂಡ ಟೊಮೊಟೊ ಹಾಕಿದ ತಕ್ಷಣವೇ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಜೊತೆಗೆ ಚೆನ್ನಾಗಿ ಫುಲ್ಲು ಗೊಜ್ಜು ಥರನೇ ಆಗುತ್ತಲ್ವ, ಅದು ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳ್ದಾಗೆ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಉಪ್ಪು ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೊತೀನಿ. ಇದು ಫಸ್ಟ್ ಟೊಮೊಟೊ ಗೊಜ್ಜಾಗುತ್ತಲ್ವ, ಆ ಥರ ಗೊಜ್ಜು ಥರ ಹಾಕಬೇಕು, ಅಷ್ಟು ಸಾಫ್ಟಾಗಿ. ಅದಾದ ನಂತರ ನಾವು ರುಬ್ಬಿಟ್ಕೊಂಡ್ರೆ ಮಸಾಲೆನ ಹಾಕಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ನಾನು ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಅಷ್ಟು ಸ್ವಲ್ಪ ಫ್ರೈ ಥರ ಆದಮೇಲೆ, ಗೊಜ್ಜು ಥರ ಆದಮೇಲೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾನು ಇದನ್ನು ಏನು ರುಬ್ಬಿಟ್ಕೊಂಡಿದ್ದೆ ಎಲ್ಲ ಹಸಿದೇ ರುಬ್ಬಿರೋದ್ರಿಂದ ನೀರನ್ನು ಫಸ್ಟ್ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಜಾರ್ ತೊಳೆದಿರೋಷ್ಟು ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ಲು ಹಸಿ ವಾಸನೆ ಹೋದ್ಮೇಲೆ ನೀರು ಹಾಕ್ಕೊಳ್ಳಿ. ಅಲ್ಲಿವರೆಗೂ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನಾನಿವಾಗ ಹಂಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನನಗೆ ಜಾಸ್ತಿ ಏನು ಬೇಕಾಗಿರಲಿಲ್ಲ, ಸ್ವಲ್ಪ ರೊಟ್ಟಿಗೆ ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಕಡಿಮೆನೇ ಬೇಕಾಗಿರೋದ್ರಿಂದ ನಾನು ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದ್ದೀನಿ. ನಿಮಗೆ ತುಂಬ ನೀರು ಥರನೂ ಮಾಡ್ಕೋಬೇಡಿ, ಯಾಕಂದರೆ ರೊಟ್ಟಿಗೂ ಚಪಾತಿಗೂ ಬೇಕು ಅಂತ ಅನ್ನೋ ಥರ ಮಾಡಬೇಕು ಅಂದರೆ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿ ಚೆನ್ನಾಗಿ ಕುದಿ ಬಂದಿದೆ, ಹಸಿ ವಾಸನೆ ಎಲ್ಲನೂ ಹೋಗಿದೆ. ಇದಾದಮೇಲೆ ಕೊನೆಯಲ್ಲಿ ನಾವು ಏನಂದರೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಜೊತೆಗೆ ಗರಂ ಮಸಾಲ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಗರಂ ಮಸಾಲ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಚಿಕನ್ ಮಸಾಲ ಇತ್ತು ಅಂತ ಅದನ್ನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಖಾರದ ಪುಡಿ ಯಾವುದು ಅಂತಂದರೆ ಸಾಂಬಾರು ಪುಡಿ, ಖಾರದ ಪುಡಿ ಎರಡು ಮಿಕ್ಸ್ ಆಗಿರುತ್ತಲ್ವ, ಅದನ್ನು ಹಾಕ್ಕೊಂಡಿರೋದು. ಬರೀ ಖಾರದ ಪುಡಿ ಅಲ್ಲ, ಚಿಲ್ಲಿ ಪೌಡರ್ ಅಲ್ಲ, ಇದು ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿನೂ ಹಾಕಿ ಮಾಡಿಸಿರ್ತಾರಲ್ವ ಆ ಥರದ್ದು. ಹಂಗಾಗಿ ನಾನು
ಬೇರೆ ಏನೂ ಹಾಕ್ಕೊಂಡಿಲ್ಲ. ನೀವು ಖಾರದ ಪುಡಿ ಸಪ್ರೇಟ್ ಹಾಕಿದ್ರೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ಳಿ, ಅಥವಾ ನೀವು ಸಾಂಬಾರು ಪುಡಿನೇ ಸಪ್ರೇಟ್ ಮಾಡಿಸಿಟ್ಕೊಂಡಿರ್ತೀರಲ್ವ, ನೀವು ಅದನ್ನು ಕೂಡ ಹಾಕ್ಕೋಬೋದು. ಈಗ ಆ ಪುಡಿ ಹಾಕಿದ್ಮೇಲೆ ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಎಷ್ಟು ಬೇಕಷ್ಟು ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟನ್ನು ಹಾಕಿ ಇನ್ನೊಂದು ರೌಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಟೇಸ್ಟನ್ನ ಚೆಕ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗೊಜ್ಜು ರೆಡಿನೇ ಆಗಿಬಿಡುತ್ತೆ. ಈ ಸಖತ್ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಬಂದು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.